ಈ ಕೆಲವು ನಿಮಿಷಗಳು ಮಿತ್ರರೇ, ಸಾರಿಗೆ ಶ್ರೀ ಅನಂತ ನಿಗಮಗಳಿರುವಂಥ ಅಥವಾ ಸರ್ಕಾರಕ್ಕೆ ಬಾಧಿಸ್ತಿರುವಂಥ ನೋಟಿಸ್ ಮುಖ್ಯವಾದಂಥ ಕೊಡುವುದಾಗಿ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ. ಬೆಳಕು ಚೆಲ್ಲಲು ಹಾಗೂ ಪ್ರಯತ್ನ ಮಾಡ್ತೀನಿ. ಸರ್ಕಾರಕ್ಕೆ ಎಚ್ಚರಿಸುವ ಮಾತು ಮೊದಲನೇದಾಗಿ ಅವರದ್ದಾಗಿದೆ. ಹಳೆ ಎಂ ಡಿ ಹೊರಟೋದ್ರು, ಈ ಹಿಂದೆ ಅವರಿಗೆ ಗೌರ್ಮೆಂಟ್ ಏಕಪಕ್ಷೀಯವಾಗಿ ಟ್ರಾನ್ಸ್ಫರ್ ಆಯಿತು. ಅನೌನ್ಸ್ ಸನ್ಮಾನ್ಯ ಅನು ಕುಮಾರ್ ಅವರಿಗೆ ಪರಿಷ್ಕರಣೆ ಹೊಸದಾಗಿ ಮಾಡುತ್ತಾ ಅಕ್ರಮ್ ಪಾಷಾ ಅವರು ಬಂದಿದ್ದಾರೆ. ಹಾಗೆಯೇ ಅವ್ರಿಗೂ ಕೂಡ ಏಕಪಕ್ಷೀಯವಾಗಿ ಅನೌನ್ಸ್ ಮಾಡಿ ನಮ್ಮ ಜಂಟಿ ಸಮಿತಿ ಪರವಾಗಿ ನಾವು ಸ್ವಾಗತ ಬಯಸ್ತಾರೆ. ಸಂಘಗಳಲ್ಲಿ ನೌಕರರು ಈಗಾಗಲೇ ನಾವು ಅವ್ರನ್ನ 2 ಬಾರಿ ಭೇಟಿ ಮಾಡಿದ್ವಿ. ಸರ್ಕಾರಿ ವೇತನ ಮುಖ್ಯವಾಗಿ ಅವ್ರನ್ನ ನಾವು ಏನು ಅರಿಕೆ ಮಾಡ್ಕೊಂಡಿದ್ದೀವಿ ಅಂದರೆ ಇಂಥ ಗೊಂದಲಗಳು ಒಂದು ಈ ಇಡೀ ಗೊಂದಲಗಳಲ್ಲಿ 4 ಸಾರಿಗೆ ನಿಗಮಗಳ ನೌಕರರೇನಿದ್ದಾರೆ ಮೂಗಿಗೆ ತೂಕ ಹಚ್ಚಿ ಅವರಿಗೆ ಬಾಧಿಸಿರೋದು ವೇತನ ಪರಿಷ್ಕರಣೆ ಬಗ್ಗೆ ಶೇಕಡ ಇದು ಮುಖ್ಯ 15 ಸಮಸ್ಯೆ. ಪ್ರಯಾಣಿಕರ ದರ ಏರಿದೆ. ಮತ್ತೆ ಹಿಂದಿದ್ದಂಥ ಸರ್ಕಾರ ಸಹಿತ ಇರುವುದರಿಂದ 1/20 ಪರಿಷ್ಕರಣೆ ಮಾಡಿದರೆ 15% ವೇತನ ಹೆಚ್ಚಳವನ್ನು ನಮ್ಗೆ ಕೊಟ್ಟಿದ್ರು. ತೊಂದರೆ ಇಲ್ಲ. ಅದರ ಕಡೆಗೆ 38 ತಿಂಗಳ ಅರಿಯರ್ಸ್ ಬರಬೇಕು, ಹೆಚ್ಚು ಕಡಿಮೆ ಅದು 1800 ಕೋಟಿ ರೂಪಾಯಿ. ವೇತನ ಪರಿಷ್ಕರಣೆ ಆ ಸರ್ಕಾರ ಏನ್ ಹೇಳಿತಪ್ಪ ಅಂತ ಹೇಳಿದ್ರೆ, ಈ ಅರಿಯರ್ಸ್ ಬಗ್ಗೆ ಒಂದು ಕಮಿಟಿ, 1 ಮ್ಯಾನ್ ಕಮಿಟಿ ಇದೆ. ಸನ್ಮಾನ್ಯ ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ 1 ಮ್ಯಾನ್ ಕಮಿಟಿ ಸರ್ಕಾರ ರಚನೆ ಮಾಡಿತ್ತು. ಅದಕ್ಕೆ ರೆಫರ್ ಮಾಡೋಣ. ನೀವು ಮಾತನಾಡಿ, ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಇದ್ದೀರಾ, ನಂತರ ಸರ್ಕಾರ ಅನುದಾನ ಎಷ್ಟು ಕೊಡಬೇಕದಕ್ಕೆ ತೀರ್ಮಾನ ಮಾಡ್ತೀವಿ ಅಂತ. ಅಂದರೆ ಆ 1/1/20 ಏನು 15% ವೇತನ ಹೆಚ್ಚಳ ಕೊಟ್ಟಿದ್ದೋ ಅದರ 38 ತಿಂಗಳ ಅರಿಯರ್ಸ್ ಕೊಟ್ಟಿರಲಿಲ್ಲ. ಆ ಅರಿಯರ್ಸ್ ಕಡೆಗೆ ಅನುದಾನ ಕೊಡಬೇಕಾದ್ರೆ ಸರ್ಕಾರ ಜವಾಬ್ದಾರಿ ತಗೊಂಡಿದೆ. ದರ್ ಇಸ್ ಅ ಕಮಿಟ್ಮೆಂಟ್ ಆನ್ ದಿ ಪಾರ್ಟ್ ಆಫ್ ದಿ ಗವರ್ಮೆಂಟ್. ನೋಟಿಫಿಕೇಶನ್ ಅವತ್ತು ಏನು ತಗೊಂಬಂದ್ರು ಹಿಂದಿನ ಸರ್ಕಾರ, ಅದನ್ನು ಸ್ಪಷ್ಟವಾಗಿ ಹಾಕಿದ್ದಾರೆ. ಅದನ್ನು ಇವಾಗ 1 ಮ್ಯಾನ್ ಕಮಿಟಿ ರಿಪೋರ್ಟ್ ಬಂದಿರೋಕ್ಕೂ ಸಾಧ್ಯತೆ ಇದೆ. ಯಾಕೆಂದರೆ ನಾವು ಕೂಡ ಹೋಗಿ ಹೇಳಿದ್ದೀವಿ, ಸರ್ಕಾರ ದುಡ್ಡು ಕೊಡಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದೀವಿ. ಐ ಥಿಂಕ್ ಇವನ್ ಮ್ಯಾನೇಜ್ಮೆಂಟ್ನವ್ರು ಕೂಡ ಹೇಳಿರ್ತಾರೆ ಅದನ್ನೇ. ಆದ್ದರಿಂದ ವಿಳಂಬ ಮಾಡದೆ ರಾಜ್ಯ ಸರ್ಕಾರ 38 ಅರಿಯರ್ಸ್ನ ವರ್ಕರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಭಾಳ ಕಷ್ಟದಲ್ಲಿದ್ದಾರೆ ವರ್ಕರ್ಸ್ ಎಲ್ಲ. ಇನ್ನು ಎರಡನೇದು 1/1/24 ವೇತನ ಹೆಚ್ಚಳ. ಹಿಂದೆ ನಾನು ಹೇಳಿದ್ದೇನೆ ಆ ವಿಚಾರನ. ಫಸ್ಟು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರೇನಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಮೀಟಿಂಗ್ ಆಯಿತು ಲಾಸ್ಟ್ ಇಯರ್. ಆವಾಗ ಮ್ಯಾನೇಜ್ಮೆಂಟ್ ಏನು ಹೇಳ್ತು ಮತ್ತು ಮಿನಿಸ್ಟ್ರು ಕೂಡ ಒಪ್ಕೊಂಡ್ರೆ ಹೊತ್ತು ಅಂತ ಹೇಳಿದರೆ, ಈ ವೇತನ ಹೆಚ್ಚಳ ಸಮಸ್ಯೆ ಕೆಲಸಗಾರ ನಾವು ಕನ್ಸಿಡರ್ ಮಾಡಬೇಕಾದ್ರೆ ಪ್ರಯಾಣದ ದರ ಜಾಸ್ತಿ ಮಾಡಬೇಕು. ಸರ್ಕಾರ ಕೇಳ್ಕೊಂಡಿದೆ ಮ್ಯಾನೇಜ್ಮೆಂಟ್ಗಳು, 4 ನಿಗಮಗಳ ಮ್ಯಾನೇಜ್ಮೆಂಟ್ಗಳು. ಅದು ಸರ್ಕಾರ ತೀರ್ಮಾನ ಮಾಡಿದ ಮೇಲೆ ನಾವು ಕನ್ಸಿಡರ್ ಮಾಡ್ತೀವಿ, ಇಲ್ಲಿ ಅದರ ಕಷ್ಟ ಸಾಧ್ಯ ಅಂತ ಅವ್ರು ಹೇಳಿದರು. ಈಗ 15% ಫೇರ್ ಹೈಕ್ ಕೊಟ್ಟಿದ್ದಾರೆ ಸರ್ಕಾರದವರು. ಹಲವಾರು ತಿಂಗಳುಗಟ್ಟಿದ ರೆವಿನ್ಯೂ ಇಂಪ್ರೂವ್ ಆಗಿದೆ, ಸ್ಟೆಬಿಲೈಸ್ ಆಗಿದೆ, ಅನುಮಾನ ಏನಿಲ್ಲ ನಾಳೆ ಏನಾಗುತ್ತಪ್ಪ ಅಂತ. ಮತ್ತು ಜಾಸ್ತಿ ಆಗ್ತದೆ ನಮ್ಮ ಆದಾಯ ಕೂಡ. ಅದರಿಂದ ಇನ್ನೂ ಡಿಲೇ ಮಾಡೋದ್ರಲ್ಲಿ ಅರ್ಥವಿಲ್ಲ ಅನ್ನೋದು ಒಂದು ಮುಖ್ಯವಾದ ಪಾಯಿಂಟು. ಇನ್ನು ಎರಡನೇದಾಗಿ ನಾವು 31 ಡಿಸೆಂಬರ್ 2024 ಮುಷ್ಕರಕ್ಕೆ ಹೋಗ್ತೀವಿ ಅಂತೇಳಿ ನಮ್ಮ ಜಂಟಿ ಸಮಿತಿಯಿಂದ ನಾವು ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ವಿ. ಆಗ ಮ್ಯಾನೇಜ್ಮೆಂಟ್ನವ್ರು ನಮ್ಗೆ ಲೆಟರ್ ಬರೆದ್ರು, ಸನ್ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಮೀಟಿಂಗ್ ಕರೆಸ್ತಾರೆ ಹೈ ಲೆವೆಲ್ನಲ್ಲಿ, ಅಲ್ಲಿ ಇದೆಲ್ಲ ತೀರ್ಮಾನ ಆಗುತ್ತೆ, ದಯಮಾಡಿ ನೀವು ಮುಷ್ಕರವನ್ನು ವಾಪಸ್ ತಗೊಳ್ಳಿ ಅಂತ ಕೇಳಿದರು. ನಾವು ಅದಕ್ಕೆ ಗೌರವ ಕೊಟ್ಟು 30ನೇ ಡಿಸೆಂಬರ್ ಮುಷ್ಕರವನ್ನು ವಾಪಸ್ ತಗೊಂಡ್ವಿ. ಕೈ ಬಿಡಿ ಅಂತ ಹೇಳಿದ್ರು, ಕೈ ಬಿಟ್ಟಿದ್ದೀವಿ. ನಂತರದಲ್ಲಿ ಈ ಹಬ್ಬ ಬರುತ್ತೆ ಸಂಕ್ರಾಂತಿ, ಅಷ್ಟರೊಳಗೆ ನಾವು ಕರಿತೀವಿ, ಸಂಕ್ರಾಂತಿ ಆದಮೇಲೆ ಕರಿತೀವಿ ಅಂತ ಹೇಳಿದರು. ಸಂಕ್ರಾಂತಿನೇ ಹೋಯ್ತು. ಕೊನೆಗೆ ನಾವು ವೆಯ್ಟ್ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಗೃಹ ಕಚೇರಿ ಮುಂದೆ ನಾವು ಧರಣ ಕೂತೀವಿ, ಜಾಯಿಂಟ್ ಕಮಿಟಿ ಆಫೀಸ್ ವೇರ್ಸ್ ಅಂತ ನೋಟಿಸ್ ಕೊಟ್ವಿ. ಆವಾಗ ನಮ್ಮನ್ನು ಮಾತುಕತೆ ಕರೆದ್ರು. 15ನೇ ಏಪ್ರಿಲ್ ಭಾಳ ಚೆನ್ನಾಗಿ ಮಾತುಕತೆ ನಡೀತು. ನಮ್ಮ ಜಂಟಿ ಸಮಿತಿಯಲ್ಲಿರುವಂಥ ಎಲ್ಲ ಸಂಘಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೇಳಿದ್ರು ನಿಮ್ಮ ಡಿಮಾಂಡ್ಗಳೇನಂತ. ನಾವು ಹೇಳಿದ್ವಿ 38 ತಿಂಗಳ ಅರಿಯರ್ಸು ಏನು 1800 ಕೋಟಿ ಸರ್ಕಾರ ಕೊಡಬೇಕು, ಜನ ಎಲ್ಲ ಸಾಲ ಮಾಡ್ಕೊಂಡಿರ್ತಾರಾಗಲೇ. ಎರಡನೇದು 1/1/20 ಏಪ್ರಿಲ್ 15 ಕಾಯ್ಕೊಂಡಿದ್ವಿ. ಅವತ್ತು ಎಲ್ಲವನ್ನೂ ನಮ್ಮ ಮಾತು ಕೇಳಿ ಶೀಘ್ರವಾಗಿ ಕರೆದ ಬಗೆಹರಿಸಿ ಅಂದರು.
ಬಗೆಹರಿಸಲ್ಲ ಅಂತ ಹೇಳಿಲ್ಲ. ಇನ್ಫ್ಯಾಕ್ಟ್ ಹೇಳಿದ್ರೆ ಬಹಳ ಸೌಹಾರ್ದಯುತವಾಗಿ, ಬಹಳ ಶಾಂತಿಯುತವಾಗಿ, ಸಮರ್ಪಕವಾಗಿ ಆ ಸಭೆ ನಡೀತು. ಅದನ್ನು ಸಹಜವಾಗಿ ನಾವು ಭಾಗವಹಿಸಿದಂತ ನಾವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಬೇಗ 1-2 ವಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಅವರು ಪ್ರಾಮಿಸ್ ಪ್ರಕಾರ ನಮ್ಮನ್ನು ಕರೀತಾರೆ, ಮಾತಾಡಿ ಸೆಟ್ಲ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಆಗಲಿಲ್ಲ. ಇವತ್ತಾಗಲೇ ಜೂನ್ 25 ಆಯಿತು, ಸುದ್ದಿ ಇಲ್ಲ. ನಿನ್ನೆ ಕೂಡ ನಾನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹತ್ರ ದೂರವಾಣಿ ಮೂಲಕ ಮಾತಾಡಿದೆ, ಏನು ಸರ್ ಏನಾಯಿತು ಮೀಟಿಂಗ್ ಕರೆಯೋದು ಅಂತ. ಅವ್ರು ಹೇಳಿದರು CM ಡೆಲ್ಲಿಗೆ ಹೋಗಿದ್ದಾರೆ, ಬಂದಮೇಲೆ ನಾನು ಡೇಟ್ ಫಿಕ್ಸ್ ಮಾಡ್ಕೊಂಡ್ಬರ್ತೀವಿ ಅಂತ ಹೇಳಿದರು. ಇನ್ನೊಂದು ಕಡೆ ಹೊಸ MD ಅವರು ಬಂದಿದ್ದಾರೆ, ಅಕ್ರಮ್ ಪಾಷಾ ಅವರು ಬಂದಿದ್ದಾರೆ, ಛಾತ್ರಗಳಿದ್ದಾರೆ ES ಅವರು ನಾವು ಭೇಟಿ ಮಾಡಿ, ನಮ್ಮ ಫೆಡರೇಷನ್ಲೂ ಭೇಟಿ ಮಾಡಿ, ಎಂಪ್ಲಾಯೀಸು ಕಾಯ್ಕೊಂಡಿದ್ದಾರೆ. ಈಗ ಒಂದು ತಾಳ್ಮೆ ಹೋಗುವಂಥ ಒಂದು ಪರಿಸ್ಥಿತಿ ಬಂದಿದೆ. ಹಲವಾರು ಕಡೆ ನಮಗೆ ಫೋನ್ನಲ್ಲಿ ಹೇಳ್ತಾರೆ, ಸರ್ ಸ್ಟ್ರೈಕ್ ನೋಟಿಸ್ ಕೊಟ್ಬಿಡಿ, ಸ್ಟ್ರೈಕ್ ಇಲ್ಲದೆ ಆಗಲ್ಲ. ಕೆಲವರಂತೂ ಹಳೇದು ಜ್ಞಾಪಿಸ್ಕೊಳ್ತಾರೆ. ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ 3 ದಿವಸ ಸ್ಟ್ರೈಕ್ ಆಯಿತು. ಅಟ್ ದಿ ಎಂಡ್ ಆಫ್ 3rd ಡೇ ಸ್ಟ್ರೈಕ್ ಅವತ್ತು ವೇಜ್ ಸೆಟ್ಲ್ಮೆಂಟ್ ಆಗಲಿ ಸಿದ್ದರಾಮಯ್ಯನವರು. ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ರಾಜಕೀಯ ಮಾತಾಡ್ತಾರೆ ಅಂತ ಹೇಳ್ಬಿಡಿ, ನಿಮ್ಮ ಪಕ್ಷದಲ್ಲಿ MLAಗಳು ನಿಮ್ಮ ವಿರುದ್ಧ ಸಿಡಿದು ನಿಂತಿದ್ದಾರೆ. ಅಂದರೆ ನಿಮ್ಮ ಸರ್ಕಾರವು ನಡೆಸುವಂಥ MLAಗಳೇ ನಿಮ್ಮ ವಿರುದ್ಧ ಸಿಡಿದು ಬಿದ್ದಿದ್ದಾರೆ. ಇನ್ನು ನಾವು ಎಷ್ಟು ತಾಳ್ಮೆ ಇಟ್ಕೊಂಡಿರ್ಬೋದು ಲೆಕ್ಕ ಹಾಕಿ. ಆದರೆ ಇದನ್ನು ದೌರ್ಬಲ್ಯ ಅಂತ ತಿಳ್ಕೊಬೇಡಿ. ಒಮ್ಮೆ ಇವಾಗ ಜನ ಕೆಲ ಬೀದಿಗಿಳಿದ್ರೆ ಇಶ್ಯೂ ಸೆಟ್ಲ್ ಆಗೋವರೆಗೂ ಕೂಡ ಖಂಡಿತ ಸ್ಟ್ರೈಕ್ ವಾಪಸ್ ಆಗೋದಿಲ್ಲ. ಆದ್ದರಿಂದ ಅಂಥ ಒಂದು ಪರಿಸ್ಥಿತಿಗೆ ನಮ್ಮ ದೂಡಬೇಡಿ. ಈಗಲೂ ಕೂಡ ಒಂದು ಸ್ನೇಹಭಾವದಿಂದ ನಿಮ್ಗೆ ಎಚ್ಚರಿಕೆ ಕೊಡ್ತೇನೆ, ಕರಿ. ನಿಮಗೂ 108 ಸಮಸ್ಯೆಗಳಿವೆ, 108 ಸಲ ಡೆಲ್ಲಿಗೆ ಓಡಾಡ್ತಿರ್ತೀರ. 1-2 ಅವರ್ ನಮ್ಮನ್ನು ಕರೆದು ನಿಮ್ಗೆ ಸಮಸ್ಯೆ ಬಗೆಹರಿಸೋಕ್ಕಿಲ್ವಾ? ನೀವೇ ಹೇಳಿದಿರ, ನಿಮ್ಮ ಮಾತಿನಂತೆ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳ್ತೀರ. ಏನು ನುಡಿದಂತೆ ನಡೆದಿದ್ದೀರಾ? ನಮಗೆ ಯಾತಕ್ಕೆ ಕೊಟ್ಟಂಥ ಆಶ್ವಾಸನೆಗೆ ನೀವು ಇವತ್ತು ವಿರುದ್ಧವಾಗಿ ಹೊರಟಿದ್ದೀರಾ? ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಹೇಳ್ತಾರೆ, ನಿಮ್ಮ ಜೊತೆ ಟೈಮ್ ತಗೊಂಡು ಬರ್ತೀವಿ ಅಂತ. ಒಂದು ಟೈಮ್ ಕೊಟ್ಟು ನಮಗೆ ಮಾತಾಡಿ ಯಾಕೆ ಕರೀತೀರ ಅದನ್ನು? ಒಂದು ಕಡೆ ನೆಗೋಸಿಯೇಷನ್ ಶುರುವಾದರೆ ನಮಗೂ ಒಂದು ನಂಬಿಕೆ ಬರುತ್ತೆ, ನೀವು ಮಾತುಕತೆಗಳು ನಂಬಿಕೆ ಇಟ್ಕೊಂಡಿದ್ದೀರ ಅಂತ. ಇವತ್ತು ಏನಿಲ್ಲ, ಸೈಲೆಂಟ್ ಆಗಿದೆ. ಜನ ನಮ್ಮನ್ನು ಕೇಳ್ತಾರೆ, ನೀವು ಯಾಕೆ ಮೇಲ್ ಹೇಳ್ತಿಲ್ಲ ಅಂತ ಕೇಳ್ತಾರೆ. ಅಧಿಕಾರಿಗಳು ಫೋನ್ ಮಾಡಿದಂಗೆ ಹೇಳ್ತಾರೆ, ನೀವು ಯಾಕೆ ಸುಮ್ಮನೆ ಕೂತಿದ್ದೀರ? ನಾವು ಸುಮ್ಮನೆ ಕೂತಿಲ್ಲಪ್ಪ, ನಾವು ಲೆಕ್ಕಾಚಾರಗಳೆಲ್ಲ ಹಾಕ್ತಾ ಇದ್ದೀವಿ, ಕೊನೆಗೆ ಏನೂ ಆಗದೆ ಇದ್ರೆ ನೋಟಿಸ್ ಶುರು ಮಾಡಲೇ ಮಾಡ್ತೀವಿ. ಆದ್ದರಿಂದ ಇವತ್ತು ನಾವು ಮುಷ್ಕರ ಮಾಡಬೇಕೇ ಬೇಡವೇ ಅನ್ನೋದು ನಮ್ಮ ಬೇಡಿಕೆಗೋಸ್ಕರ ಸರ್ಕಾರದ ಅಂಗಳದಲ್ಲಿದೆ. ಅದು ಮುಖ್ಯಮಂತ್ರಿಗಳ ಹತ್ರ ಸ್ಪಷ್ಟವಾಗಿದೆ ಅನ್ನೋದನ್ನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಳ್ಬಿಟ್ಟಿದ್ದಾರೆ, ನಾವು ಅವ್ರು ಜ್ಞಾಪಿಸ್ಬೇಕಾ? ಸ್ಟ್ರೈಕ್ ನೋಟಿಸ್ ಕೊಟ್ಟ ಜ್ಞಾಪಿಸ್ತೀವಿ ನಾವಿದ್ದೀವಪ್ಪ. ಎಲ್ಲ ಕಡೆ ಡಿಪೋ ಮೀಟಿಂಗ್ಗಳು ಶುರು ಆಗುತ್ತೆ, ಸ್ಟ್ರೈಕ್ ಮೂಡ್ ಬರುತ್ತೆ, ಅವಾಗ ಕರಿಬೇಕಾಗುತ್ತೆ ಅವ್ರು. ನಾವು ಬಿಡೋದು, ನಾನಾಗಲೇ ಹೇಳಿದ್ನಲ್ಲ, ನಮಗೇನು ಕಾನೂನು ರೀತಿಯ ಬರಬೇಕು, ನ್ಯಾಯವಾಗಿ ಏನು ಬರಬೇಕು, ಯಾವುದನ್ನು ನಾವು ಬಿಡೋದಿಲ್ಲ ಯಾವುದೇ ಸರ್ಕಾರ. ನಾನು ಆಗ ವಿಶ್ವಾಸ ಮ್ಯಾನೇಜ್ಮೆಂಟಿಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ, ನಾವು ಸರ್ಕಾರಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಬೇಗ ಕರೆದು ಮಾತುಕತೆ ಮಾಡಿ